ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದು ಮುಂದೆ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ 22ರಿಂದ ಮಿಡ್ ಟರ್ಮ್ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಏನಿದೆ ಇದು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗಿಂತ ತುಂಬಾ ಡಿಫಿಕಲ್ಟ್ ಆಗುತ್ತೆ. ನಂತರ ಫಸ್ಟ್ PUC ವಿದ್ಯಾರ್ಥಿಗಳು ಸೆಕೆಂಡ್ PUC ವಿದ್ಯಾರ್ಥಿಗಳಿಗಿಂತ ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ನಂತರ ಈಗೇನು ನೀವು ಪ್ರಿಪೇರ್ ಆಗ್ತೀರಾ ಅಥವಾ ಎಫರ್ಟ್ ಹಾಕಿರ್ತೀರಾ ಅದರ ನಿಮ್ಗೆ ಹೆಲ್ಪ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಆಗೇ ಆಗುತ್ತೆ. ಅದ್ರ ಜೊತೆಗೇನೆ ಈಗೇನು ಪ್ರಿಪೇರ್ ಆಗಿರ್ತೀರಾ ಅದರಿಂದ ನಿಮಗೆ ಫೈನಲ್ ಎಕ್ಸಾಮ್ ಏನಿದೆ ಅದರಲ್ಲೂ ಹೆಲ್ಪ್ ಆಗುತ್ತೆ, ಹಾಗೆ ಸೆಕೆಂಡ್ PUC ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಈಗ ನಿಮಗೆ ಡಿಫಿಕಲ್ಟ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ SSLC ಮುಗಿಸಿ ಫಸ್ಟ್ PUC ಬಂದಿರ್ತೀರಾ. ಈಗ PUC ಅಲ್ಲಿ ಆನ್ಸರ್ ಬರೆಯುವಂತಹ ಪ್ಯಾಟರ್ನ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಸ್ವಲ್ಪ ಚೇಂಜ್ ಇರುತ್ತೆ SSLCಗೆ ಕಂಪೇರ್ ಮಾಡಿದ್ರೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವೀಗ ಮೊದಲನೇ ಬಾರಿಗೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆ ಪ್ಯಾಟರ್ನ್ ಪ್ರಕಾರ ಎಕ್ಸಾಮ್ ಬರೀತಾ ಇರ್ತೀರಾ. ಅಂದ್ರೆ ಈಗ ಫಸ್ಟ್ ಟೆಸ್ಟ್ ಆಯಿತು, ಬಟ್ ಅದು 40 ಮಾರ್ಕ್ಸಿಗೆ ಆಯಿತು, ಸರಿನಾ? ಅದೇ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಸಬ್ಜೆಕ್ಟ್ಗಳ 35 ಮಾರ್ಕ್ಸ್ನ ಎಕ್ಸಾಮ್ ಆಗಿತ್ತು ಫಸ್ಟ್ ಟೆಸ್ಟಲ್ಲಿ. ಬಟ್ ಈಗ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದರ ಪ್ರಕಾರ ಈ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು ನಡೆಸ್ತಾರೆ. ಸಿಲೆಬಸ್ 50% ಇರುತ್ತೆ, ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದು ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ಗೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ರೆ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಎಕ್ಸಾಮ್ ಏನಿದೆ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆ ಸ್ಕಿಲ್ ಡೆವಲಪ್ ಆಗುತ್ತೆ, ಅದರ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಸೊ ಈಗ ಪ್ರಿಪ್ರೇಷನ್ಗೆ ಯಾವ್ಯಾವ ಪಾಯಿಂಟ್ಸನ್ನು ನೀವು ಗಮನದಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಬೇಕು ಅದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್. ಈಗ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಈಗ ಏನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಅಥವಾ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಅಕೌಂಟೆನ್ಸಿ, ಈ ರೀತಿ ಅದೇ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಇರುತ್ತೆ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅಂದರೆ ಒಂದು ಕ್ವಶನ್ ಪೇಪರ್ ಇದೆ ಅಂತಲ್ಲ ಆದರೆ ಅದರಲ್ಲಿ ಪಾರ್ಟ್ A ಅದರಲ್ಲಿ 1 ಮಾರ್ಕ್ಸ್ನ ಎಷ್ಟು ಕ್ವಶನ್ ಬರುತ್ತೆ, ಅದೇ ರೀತಿ ಆ ಕ್ವಶನ್ ಪೇಪರಲ್ಲಿ ಪಾರ್ಟ್ B ಅದರಲ್ಲಿ ಯಾವ ರೀತಿ ಕ್ವಶನ್ ಇರುತ್ತೆ, ಪಾರ್ಟ್ C ಅದರೊಳಗಡೆ ಯಾವ ರೀತಿ ಕ್ವಶನ್ ಇರುತ್ತೆ. ಈ ರೀತಿ ಕ್ವಶನ್ ಪೇಪರ್ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೇನೆ ಈಗ ಕ್ವಶನ್ ಪೇಪರಲ್ಲಿ ಚಾಯ್ಸಸ್ ಕೂಡ ಕೊಟ್ಟಿರ್ತಾರೆ, ಸರಿನಾ? ಚಾಯ್ಸಸ್ಗಳನ್ನ ಕೊಟ್ಟಾಗ ಈಗ ಎಕ್ಸಾಂಪಲ್ ಹೇಳ್ತೀನಿ, ಪಾರ್ಟ್ C ಅದರಲ್ಲಿ ಈಗ 3 ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅದರೊಳಗಡೆ ಈಗ 6 ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ 3ಗೆ ಆನ್ಸರ್ ಮಾಡೋದಕ್ಕೆ ಹೇಳಿದ್ದಾರೆ. ಈ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಗೊತ್ತಿರಬೇಕು. ಏನು ಹೇಳಿ, ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅದರಲ್ಲಿ ನಾನು ಎಷ್ಟಕ್ಕೆ ಆನ್ಸರ್ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈಗ ಈ ವರ್ಷ ಟೈಮಿಂಗನ್ನು ರೆಡ್ಯೂಸ್ ಮಾಡಿದ್ದಾರೆ, ಸರಿನಾ? ಫೈನಲ್ ಎಕ್ಸಾಮ್ ಏನಿದೆ ಅದರ ಟೈಮಿಂಗನ್ನು ರೆಡ್ಯೂಸ್ ಮಾಡಿದ್ದಾರೆ. ಈಗ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ಫೈನಲ್ ಎಕ್ಸಾಮ್ ಪ್ರಕಾರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ಹಾಗೆ ಟೈಮಿಂಗ್ ಕೂಡ ಫೈನಲ್ ಎಕ್ಸಾಮ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಟೈಮ್ ಏನು ಕೊಟ್ಟಿದ್ದಾರೆ, ಟೈಮ್ ರಿಡ್ಯೂಸ್ ಮಾಡಿದ ನಂತರ 2 hours 45 minutes ಅದರೊಳಗಡೆ ಎಲ್ಲ ರೀತಿಯ ಕ್ವಶನ್ನ ನೀವು ಆನ್ಸರ್ ಮಾಡಬೇಕು. ಎಲ್ಲ ಕ್ವಶನ್ ಅಟೆಂಡು ಕೂಡ ಮಾಡಬೇಕು, ಆನ್ಸರ್ ಕೂಡ ಮಾಡಬೇಕು. ಸೊ ಆವಾಗ ಅಲ್ಲಿ ಚಾಯ್ಸಸ್ಗಳನ್ನು ಕೊಟ್ಟಾಗ ಯಾವ್ಯಾವ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮೊದಲು ಟೈಮ್ ಸ್ವಲ್ಪ ಜಾಸ್ತಿ ಇತ್ತು, ಆವಾಗ ಯಾವುದೋ ಸ್ಟೂಡೆಂಟ್ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿದರೆ ಟೈಮ್ ಸಾಕಾಗ್ಬಿಡ್ತಿತ್ತು. ಬಟ್ ಈ ವರ್ಷ ಟೈಮಿಂಗನ್ನು ರಿಡ್ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಈಗ ಏನು ಔಟ್ ಆಫ್ 6 ರೈಟ್ ಎನಿ 3 ಅಂತ ಕೊಟ್ಟಿದ್ರೆ ನೀವು 3ಗೆ ಆನ್ಸರ್ ಮಾಡಬೇಕು, ಅದು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಅಂದ್ರೆ ಈಗ 3ನೇ ಕ್ವಶನ್ ಆನ್ಸರ್ ಮಾಡ್ತಿದ್ರ ಆವಾಗ ಗೊತ್ತಾಯ್ತು ನನಗೆ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗ್ತಿದೆ ಅಥವಾ ನೆನಪಿಗೆ ಬರ್ತಿಲ್ಲ ಅಂತ. ಆ ರೀತಿ ಆಗಬಾರ್ದು. ನಿಮಗೀಗ 100% ಪರ್ಫೆಕ್ಟ್ ಇರುವಂತಹ ಕ್ವಶನ್ ಯಾವುದು ಅದನ್ನು ಸೆಲೆಕ್ಟ್ ಮಾಡೋದು ಗೊತ್ತಾಗಬೇಕು, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೂ ಕೂಡ ನಿಮ್ಗೆ ಬರಬೇಕು. ಆ ರೀತಿ ಪ್ರಿಪ್ರೇಷನ್ ಮಾಡಬೇಕು. ಸೊ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಿಪ್ರೇಷನ್ ನಡೆಸಿದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಫೈನಲ್ ಎಕ್ಸಾಮ್ ಏನಿದೆ ಅದು ಕೂಡ ಚೆನ್ನಾಗಿ ಮಾಡ್ತೀನಿ ಅಂತ. ಆ ಕಾನ್ಫಿಡೆನ್ಸ್ ಏನಿದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ, ಸರಿನಾ? ಹಾಗಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದು ಕರೆಕ್ಟಾಗಿ ಗೊತ್ತಿರಬೇಕು. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿ ಕ್ವಶನ್ ಬರುತ್ತೆ, ನಂತರ ಚಾಯ್ಸಸ್ಗಳನ್ನ ಕೊಟ್ಟಾಗ ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಎಷ್ಟಕ್ಕೆ ಆನ್ಸರ್ ಮಾಡಬೇಕು ಅದು ನಿಮ್ಗೆ ಗೊತ್ತಿರಬೇಕು, ಓಕೆನಾ? ಅದಂತರ ಫಿನಿಶಿಂಗ್ ದ ಪೇಪರ್ ಯಾವಾಗ ಹೇಳಿ, ಕೊಟ್ಟಿರುವಂತಹ ಟೈಮಲ್ಲಿ
ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಮ್ಯಾಂಡೇಟರಿ ಕ್ವಶನ್ ಅನ್ನ ಆನ್ಸರ್ ಮಾಡ್ಬೇಕು ನೀವು. ಅಂದ್ರೆ ಈಗ ಯಾವ್ದೊಂದು ಎಕ್ಸ್ಟ್ರಾ ಕ್ವಶನ್ ಬರಿತಾ ಇದ್ದೀರಾ, ಯಾವ್ದು ಬರಿಬೇಕಾಗಿರುವಂತಹ ಕ್ವಶನ್ ಬರ್ದಿಲ್ಲ. ಈಗ ಎಕ್ಸಾಂಪಲ್ಗೆ ಯಾವ್ದೊಂದು ಪರ್ಟಿಕ್ಯುಲರ್ ಪಾರ್ಟ್ ಇದೆ, ಅದರೊಳಗಡೆ ಔಟ್ ಆಫ್ 6 ಆನ್ಸರ್ ಎನಿ 3 ಅಂತ ಕೊಟ್ಟಿದ್ದಾರೆ, ನೀವು 4 ಬರೆದ್ರಿ ಸರಿನಾ. ಮತ್ತೊಂದು ಪಾರ್ಟ್ ಇದೆ, ಅದ್ರೊಳಗಡೆ ಅವ್ರು ಏನ್ ಹೇಳಿದಾರೆ, ಔಟ್ ಆಫ್ 4 ಆನ್ಸರ್ ಎನಿ 2 ಅಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಆ 2 ಆನ್ಸರ್ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಅಲ್ಲಿ ಔಟ್ ಆಫ್ 6 ನೀವು 4 ಬರ್ದದಕ್ಕೆ ಏನು ಯೂಸ್ ಇಲ್ಲ. ನೀವೇನ್ ಮಾಡ್ಬೇಕು ಹೇಳಿ, ಇಲ್ಲೂ ಕೂಡ ಆನ್ಸರ್ ಬರಿಬೇಕಿತ್ತು. ಈ ರೀತಿ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಕರೆಕ್ಟ್ ಪ್ಲಾನಿಂಗ್ ಇರಬೇಕು, ಆನ್ಸರ್ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಸರಿನಾ. ಸೊ ಅದಕ್ಕೋಸ್ಕರ ಟೈಮ್ ಏನಿದೆ ಕೊಟ್ಟಿರುವಂತಹ ಟೈಮಿಂಗ್ 2 hours 45 minutes ಆಗಬೇಕಿತ್ತು. ಓಕೆ 2 hours 45 minutes. ಅದರೊಳಗಡೆ ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಮಾಡೋದಕ್ಕೆ ಗೊತ್ತಿರಬೇಕು. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ನಂತರ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಮುಂದೆ ವಿಡಿಯೋನ ಮಾಡಿರ್ತೀನಿ, ಚೆಕ್ ಮಾಡಿ. ಆ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ. ಅದಂತರ ಈಗ ಅದೇ ಹೇಳಿದ್ನಲ್ವಾ, ಕ್ವಶನ್ ಅನ್ನ ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ನಂತರ ಆನ್ಸರಿಂಗ್ ದ ಪೇಪರ್ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋದು ಅಂದ್ರೆ ಏನು? ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋದು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಆನ್ಸರ್ನ ಬರ್ದಿದ್ರ ಅಂತ ಹೇಳಿದ್ರೆ ಅದರಲ್ಲಿ ಮಾರ್ಕ್ಸ್ ಕಟ್ ಮಾಡೋದಕ್ಕೆ ಆಗಬಾರ್ದು ಇವ್ಯಾಲ್ಯೂಯೇಟರ್ಗೆ. ಆ ರೀತಿ ಆನ್ಸರ್ ಬರಿಬೇಕು. ಈಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ನಿಮ್ಮ ಪೇಪರ್ ಏನಿರುತ್ತೆ ಅದನ್ನ ಚೆಕ್ ಮಾಡಬೇಕಾದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಅದರ ಪ್ರಕಾರ ನಿಮ್ಮ ಆನ್ಸರ್ ಪೇಪರ್ ಅನ್ನ ಚೆಕ್ ಮಾಡಲಾಗುತ್ತೆ ಓಕೆನಾ. ಈಗ ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಅದ ಅಂದ್ಕೊಳ್ಳೋಣ, 5 mark ಕ್ವಶನ್. ಆ 5 mark ಕ್ವಶನ್ ಅಲ್ಲಿ ಸ್ಟೂಡೆಂಟ್ಸ್ ಈ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿರಬೇಕು ಅಂತ ಮೆನ್ಷನ್ ಮಾಡಿದಿರುತ್ತೆ. ನೀವು ಅದರೊಳಗಡೆ ಯಾವುದೋ ಒಂದು ಪಾಯಿಂಟ್ ಬರ್ದಿಲ್ಲ, ಆ ಟೈಮಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಸರಿನಾ. ಯಾವುದೋ ಒಂದು ಸ್ಟೆಪ್ ಬರ್ದಿಲ್ಲ, ಆವಾಗ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕಾಗಲ್ಲ. ಆ ಕಾನ್ಸೆಪ್ಟ್ ಏನಿದೆ ಅದನ್ನ ನಿಮ್ಮ ಆನ್ಸರ್ ಪೇಪರ್ ಮೇಲೆ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ ಅನ್ನ ನಾನು ಬರೀಲೇಬೇಕು, ಅದು ನಿಮಗೆ ಗೊತ್ತಿರಬೇಕು. ಈಗ ಸಿಂಪಲ್ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ನೀವೀಗ ಲ್ಯಾಂಗ್ವೇಜಸ್ ಅಲ್ಲಿ ಲೆಟರ್ ರೈಟಿಂಗ್ ಬರುತ್ತೆ, ಅದ್ರಲ್ಲಿ ಕೊಟ್ಟಿರ್ತಾರೆ ತಾನೆ ಈ ಎಲ್ಲಾ ಸ್ಟೆಪ್ಸ್ ಇರಬೇಕು ಅಂತ. ಅದ್ರಲ್ಲಿ ಯಾವ್ದು ಸ್ಟೆಪ್ ಬರೀದಿದ್ರೆ ಏನಾಗುತ್ತೆ, ಮಾರ್ಕ್ಸ್ ಕಟ್ ಆಗುತ್ತೆ. ಅದೇ ರೀತಿ ಈಗ ಸಬ್ಜೆಕ್ಟ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಆಗಿರುತ್ತೆ. ಏನೇಳಿ ಫಿಸಿಕ್ಸ್ ಆಗಿದ್ರೆ ಅದರಲ್ಲೂ ಕೂಡ ಇವೆಲ್ಲ ಸ್ಟೆಪ್ಗಳು ಬರೀಲೇಬೇಕು, ಈ ಡಯಾಗ್ರಾಮ್ ಡ್ರಾ ಮಾಡಬೇಕು, ಆ ರೀತಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಆದ್ರೆ ಅದರಲ್ಲೂ ಕೂಡ ಈ ಫಾರ್ಮುಲಾ ಬರಿಬೇಕು, ಅದಂತರ ಈ ಎಲ್ಲ ಸ್ಟೆಪ್ಗಳು ಬರಿಬೇಕು, ಆ ರೀತಿ ಇರುತ್ತೆ ಸರಿನಾ. ಹಾಗೆ ಅಕೌಂಟೆನ್ಸಿ ಆಯ್ತು, ಹಿಸ್ಟ್ರಿ ಆಯ್ತು, ಎಕನಾಮಿಕ್ಸ್ ಆಯ್ತು, ಯಾವ ಸಬ್ಜೆಕ್ಟ್ ಆಗಿದ್ರು ಕೂಡ ಆನ್ಸರ್ ಅಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಇರಲೇಬೇಕು ಅಂತ ಇರುತ್ತೆ. ಈಗ ಹಿಸ್ಟ್ರಿ ರಿಲೇಟೆಡ್ ಯಾವ್ದೊಂದು ಕ್ವಶನ್ ಇದೆ, ಅದಕ್ಕೆ ನೀವು ಆನ್ಸರ್ ಮಾಡಿದಿರ, ಅಲ್ಲಿಗ ಒಂದು ಪರ್ಟಿಕ್ಯುಲರ್ ಇಯರ್ ಅನ್ನ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಇದ್ದಾಗ ಅದು ಬರಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ ಸರಿನಾ. ಆ ಟೈಮಲ್ಲಿ ನೀವು ಅದನ್ನ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿರ್ಬೇಕು, ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಈಗ ನಿಮ್ಗೆ ಅದು ಗೊತ್ತು ಇದೆ, ಬರ್ದಿಲ್ಲ, ಮಾರ್ಕ್ಸ್ ಸಿಗಲ್ಲ ತಾನೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕಾಗತ್ತೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಆನ್ಸರ್ ಪೇಪರ್ ಮೇಲೆ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕು ಓಕೆನಾ. ಈ ರೀತಿ ಪರ್ಫೆಕ್ಟ್ ಆಗಿ ನೀವು ಎಕ್ಸಾಮ್ ಏನಿದೆ, ಮಿಡ್ ಟರ್ಮ್ ಎಕ್ಸಾಮ್, ಇದಕ್ಕೆ ಪ್ರಿಪೇರ್ ಆದ್ರೆ ನಿಮಗೆ ಮುಂದೆ ಕೂಡ ಈಗ ಏನು ಪ್ರಿಪೇರ್ ಆಗಿರ್ತೀರ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡಿರ್ತೀರಾ, ಅದು ನಿಮ್ಗೆ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ಗೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಲಿಸ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಿರ್ತೀರಾ, ಪರ್ಫೆಕ್ಟ್ ಆಗಿಬಿಟ್ಟಿದೆ ಈಗಲೇ, ಅದು ನಿಮಗೆ ಮುಂದೆ ಫೈನಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ರೀತಿಯಲ್ಲಿ ಪ್ರಿಪ್ರೇಷನ್ ನಡೆಸ್ತಾ ಹೋಗಿ. ನಂತರ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೋಸ್ಕರ ಶಿಕ್ಷಣ ಇಲಾಖೆಯವರು ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಗೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು. ಬಟ್ ಫಸ್ಟ್ PUCಗೆ ಇದುವರೆಗೆ ರಿಲೀಸ್ ಮಾಡಿಲ್ಲ. ಎಕ್ಸಾಮ್ಗಿಂತ ಮೊದಲು ರಿಲೀಸ್ ಮಾಡಿದ್ರೆ ಒಳ್ಳೇದು, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಇದನ್ನ ಗೆಸ್ ಮಾಡೋದಕ್ಕಾಗತ್ತೆ. ಅಕಸ್ಮಾತ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಹೇಳಿರ್ತೀವಿ. ಅದರ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದರಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ತಿರ್ತೀವಿ. ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ನಂತರ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.